ದುಡ್ಡು ಕೊಡುವ ದೇವಸ್ಥಾನ. ಇಲ್ಲಿ ತಿಳಿಸ್ತೇರೆ ಅಂತ ಒಂದು ಪವಿತ್ರವಾದ ಜಾಗ ಹೆಸರು ನಿಮ್ಗೆ ಹೇಳ್ತೀನಿ. ಶ್ರೀ ಕ್ಷೇತ್ರ ಕುಬೇರ ಮಹಾಲಕ್ಷ್ಮಿ ಪಾತಾಳ ವರವಾಹಿ ಕ್ಷೇತ್ರ ಎಂಬ ಒಂದು ಟೆಂಪಲ್ಲು. ಅಲ್ಲಿಗೆ ಹೋಗ್ಬೇಕಾದ್ರೆ ನೀವು ಬಸ್ ನಂಬರು ಮೆಜೆಸ್ಟಿಕ್ಕಿಂದ 366 ಜೆಡ್ಡು ಮತ್ತು 370 ಎ ಮೆಜೆಸ್ಟಿಕ್ಕಿಂದ ರಾಗಿಹಳ್ಳಿ ಗೇಟ್ ತನಕ ಹೋಗುತ್ತೆ. ನಂತರ ಆಟೋದಲ್ಲಿ ನೀವು ಪ್ರಯಾಣ ಮಾಡ್ಬೋದು. ಅಲ್ಲಿಗೆ ರಾಗಿಹಳ್ಳಿ ಗೇಟಿಂದ ಕುಬೇರ ಮಹಾಲಕ್ಷ್ಮಿ ಟೆಂಪಲ್ಗೆ ನೀವು ಹೋಗ್ಬೋದು. ಅಲ್ಲಿ ನಿಮಗೆ ಬೆಂಗಳೂರು ಮೆಜೆಸ್ಟಿಕ್, ಬನ್ನರ್ಘಟ್ಟೆ, ಆನೇಕಲ್, ಅಲ್ಲಿಂದ 13 ಕಿಲೋಮೀಟ್ರ್ ನೀವು ಕಾಡಲ್ಲಿ ಹೋಗ್ಬೇಕು ಅಂತ ಹೇಳ್ತಾರೆ. ರಾಗಿಹಳ್ಳಿ ಗೇಟ್ ಬಲಗಡೆ ತಗೊಂಡ್ರೆ ಶಿವನಹಳ್ಳಿ 1.5 ಕಿಲೋಮೀಟ್ರ್ ಆಗುತ್ತೆ. ನೆಕ್ಸ್ಟ್ ದೇವಸ್ಥಾನದ ಕರಿಯಪ್ಪನ ದುಡ್ಡಿ ಅಂತ ಹೇಳ್ತಾರೆ. ಈ ಅಡ್ರೆಸ್ಗೆ ನೀವು ಹೋಗ್ಬೋದು. ತುಂಬ ಪ್ರತಿಯೊಂದು ತೊಂದರೆ ಇದ್ದರೂ ನಿವಾರಣೆ ಅಂತ ಹೇಳ್ತಾರೆ. ಅಲ್ಲಿ ಪಂಡಿತರಿದ್ದಾರೆ, ಡಾಕ್ಟರ್ ವಿನಯ್ ಕುಮಾರ್ ಶರ್ಮಾ ಅಂತ. ಅವರು ಪ್ರತಿಯೊಂದು ನಿಮಗೆ ಎಲ್ಲ ಡೀಟೇಲ್ಸು ಹೇಳ್ತಾರೆ. ಅಲ್ಲಿ ವಾರದಲ್ಲಿ 4 ದಿನ ವಿಶೇಷ ಪೂಜೆ ನಡೆಯುತ್ತೆ. ಭಾನುವಾರ ರೋಗಿಗಳಿಗೆ ಅಂದರೆ ವರ್ಷಾನುಗಟ್ಲೆ ರೋಗ ಇರುತ್ತಂಥದ್ದು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಕ್ಯಾನ್ಸರ್ ಪೇಷೆಂಟ್ಗಳಿಗೆ ಭಾನುವಾರ ದಿನ, ಅಮಾವಾಸ್ಯೆ ದಿನ ಆ ಪೂಜೆನ ಹೋಮಗಳನ್ನ ಇಟ್ಕೋತಾರಂತೆ. ಕ್ಯಾನ್ಸರ್ ಪೇಷೆಂಟ್ ಹೋಗೋಕ್ಕಾಗಲಿಲ್ಲ ಅಂದರೂ ಕೂಡ ಅವ್ರ ಮನೆಯವರು ಹೋಗಿ ಅವ್ರ ಹೆಸರಿನಲ್ಲಿ ಪೂಜೆ ಅರ್ಚನೆ ಮಾಡಿಸ್ಕೊಂಡು ಬರಬಹುದು. ತುಂಬ ಒಳ್ಳೆಯದು ಆಗುತ್ತೆ ಅಂತ ಹೇಳಿದ್ದಾರೆ. ಆಗಿದೆಯಂತೆ ರಿಯಲಿ. ಡಾಕ್ಟ್ರು ಎಷ್ಟೋ ಜನ ಬದುಕಲ್ಲ ಸತ್ತೋಗ್ತಾರೆ ಅಂತ ಹೇಳಿದ್ರಂತೆ ಡಾಕ್ಟ್ರು. ಅಲ್ಲಿ ಬಂದು ಪೂಜೆ ಮಾಡೋ ತನಕ ಅವರು ಈಗ ತುಂಬ ಚೆನ್ನಾಗಿದ್ದಾರೆ, ಆರೋಗ್ಯಕರವಾಗಿದ್ದಾರೆ ಅಂತ ಹೇಳ್ತಾರೆ. ಮತ್ತು ಪ್ರತಿಯೊಂದು ವರ್ಷಾನುಗಟ್ಲೆ ರೋಗದಿಂದ ನರಳ್ತಾ ಇರೋ ಅಂಥವರು ಆ ಭಾನುವಾರ ದಿನ ಆ ಪೂಜೆನ ಇಡ್ತಾರಂತ. ಅವರು ಪೇಷೆಂಟ್ ಬರೋಕ್ಕಾಗಿಲ್ಲ ಅಂದ್ರೆ ಮನೆಯವ್ರು ಯಾರು ಬಂದು ಅವ್ರ ಹೆಸರಿನಲ್ಲಿ ಪ್ರತಿಯೊಬ್ಬರಿಗೂ ಪೂಜೆ ಸಿಕ್ಕುತ್ತಂತೆ. ನೀವು ಮಾಡಿಸ್ಕೊಬರ್ಬೋದು. ನೋಡಿ, ಇದು ತುಂಬ ಒಳ್ಳೆ ವಿಶೇಷ ಅಂತ ಹೇಳ್ಬೋದು. ಮತ್ತು ಶನಿವಾರ ಗಂಡು ಮಕ್ಕಳಿಗೆ ವರ ಸಿಕ್ಕಲಿಲ್ಲ, ಹೆಣ್ಮಕ್ಳು ಸಿಕ್ಕಲಿಲ್ಲ ಮದುವೆ ಆಗೋಕ್ಕೆ ಅಂದರೆ ಆ ದಿನ ಪೂಜೆ ಇಡ್ತಾರಂತೆ. ನೋಡಿ, ಶನಿವಾರ ಗಂಡು ಮಕ್ಕಳಿಗೆ ಮದುವೆ ಮಾಡಲಿಕ್ಕೆ ಅಂತ ಪೂಜೆ ಇಡ್ತಾರಂತೆ. ಶನಿವಾರ ಇನ್ನು ಒಂದು ವಾರದಲ್ಲಿ ಮದುವೆ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ಪಂಡಿತರು ಅಂಥ ವಿಶೇಷ ಹೋಮ ಪೂಜೆ ಇಡ್ತಾರಂತೆ. ಮತ್ತು ಶುಕ್ರವಾರ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳು ಮದುವೆಯಾಗಿಲ್ಲ ಅಂತಂದರೆ, ಅಂದರೆ ಹೆಣ್ಣು ಮಕ್ಕಳು ಮದುವೆಯಾಗಿಲ್ಲ ಅಂದರೆ ಹೆಣ್ಣು ಮಕ್ಕಳಿಗೆ ವರ ಸಿಕ್ಕತ್ತಂತೆ. ಅಲ್ಲೋಗಿ ಪೂಜೆ ಮಾಡಿಸ್ರೆ, ಹೋಮ ಪೂಜೆ ಮಾಡಿಸ್ರೆ ಇದು ಒಂದು ತುಂಬ ವಿಶೇಷ. ಅಂದರೆ ಶುಕ್ರವಾರ ಹೆಣ್ಣು ಮಕ್ಕಳಿಗೆ ಮದುವೆ ಆಗದೇ ಇದ್ದವ್ರಿಗೆ ಮದುವೆ ಆಗುತ್ತೆ. ಗಂಡು ಮಕ್ಕಳಿಗೆ ಶನಿವಾರ ದಿನ ಮದುವೆ ಆಗದೇ ಇದ್ದವ್ರಿಗೆ ಮದುವೆ ಆಗುತ್ತೆ. ಇದು ಶುಕ್ರವಾರ ಶನಿವಾರದ ಪೂಜೆಯಾಗಿರುತ್ತೆ. ಮತ್ತು ಮಂಗಳವಾರ ಒಂದು ಜ್ಯೋತಿಷ್ಯ ಅಮ್ಮನವರ ಪಕ್ಕದಲ್ಲೇ ಕೂತ್ಕೊಂಡವರು ಜ್ಯೋತಿಷ್ಯ ಹೇಳ್ತಾರಂತೆ. ಅಂದರೆ ಪೂಜೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಓಪನ್ ಇರುತ್ತಂತೆ ದೇವಸ್ಥಾನ. ಅಲ್ಲಿ ಆ ದಿನ ನೀವು ಶಾಸ್ತ್ರಗಳು, ಪೂಜಾ ಪುನಸ್ಕಾರ ಬಗ್ಗೆ ಮತ್ತು ಮನೆ ಬಗ್ಗೆ ತೊಂದರೆ, ಹಣಕಾಸಿನ ತೊಂದರೆ, ಅಂಗಡಿ ವ್ಯಾಪಾರ ಆಗಲ್ಲ ಅಂದ್ರೆ ಆ ಥರ ಏನಾರ ನಿಮ್ಮ ಮನೇಲಿ ತೊಂದರೆಗಳಿದ್ದರೆ ಅದಕ್ಕೆ ಹೋಮ ಮತ್ತು ಅಂದರೆ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾರಂತೆ. ಬಾಕಿ ದಿನ ನೀವು ಪೂಜೆ ಮಾಡಿಸ್ಬೋದು. ಅದರಲ್ಲೂ ಇನ್ನು 3 ದಿನ ಬುಧವಾರ ಮತ್ತು ಗುರುವಾರ, ಸೋಮವಾರ 3 ದಿನ, ಸೋಮವಾರ, ಗುರುವಾರ, ಬುಧವಾರ 3 ದಿನ ರಜೆ ಇರುತ್ತಂತೆ. ಅಂದರೆ ದೇವಸ್ಥಾನ ಬಂದಿರುತ್ತಂತೆ. ಇಷ್ಟು ಅಲ್ಲಿ ಪೂಜೆದ ವಿಶೇಷ. ಅಲ್ಲಿ ಋಣಮುಕ್ತ ಪೂಜೆ ವಿಶೇಷ, ಕಷ್ಟ ಸುಖ ಅಂದರೆ ಆರೋಗ್ಯದ ವಿಶೇಷ, ಆರೋಗ್ಯ ಪ್ರಾಬ್ಲಮ್ ಅಂದರೆ ಗಂಡು ಹೆಣ್ಣು ಮದುವೆ ಆಗದ ಅಂಥದ್ದವ್ರಿಗೆ ಪೂಜೆ. ಇಷ್ಟು ಪ್ರತಿಯೊಂದು ಹೋಮಗಳು ನಡೀತದಂತೆ ಇಲ್ಲಿ ವಿಶೇಷವಾದ್ದು ಅಂದರೆ ಹೋಮಗಳು. ನೀವು ಫಸ್ಟೇ ಹೋಗೋಕ್ಕೆ ಮುಂಚೆ ನೀವು ಭೇಟಿಯಾಗಬೇಕು ಅಂದರೆ ಫೋನ್ ಮೂಲಕ ನೀವು ಕೇಳ್ಕೊಬೋದಂತೆ. ಫೋನ್ ನಂಬರು ಇಲ್ಲಿ ಹಾಕಿರ್ತೀನಿ, ನೀವು ವಿಚಾರಿಸ್ಕೊಳ್ಳಿ. ಅಲ್ಲಿ ಫೋನ್ ಮಾಡಿ. ಅಂದರೆ
ಬುಧವಾರ, ಸೋಮವಾರ, ಗುರುವಾರ 3 ದಿನ ಯಾವುದೇ ಕಾರಣಕ್ಕೂ ಫೋನ್ ಮಾಡಬಾರ್ದಂತೆ. ನೀವು ಹೋದ್ರೂ ವೇಸ್ಟ್ ಆಗುತ್ತೆ. ನೀವು ಭಾನುವಾರ, ಮಂಗಳವಾರ ಮತ್ತು ಶುಕ್ರವಾರ, ಶನಿವಾರ 4 ದಿನ ನೀವು ಫೋನ್ ಮಾಡ್ಬೋದಂತೆ. ಬೆಳಗ್ಗೆಯಿಂದ ಸಂಜೆ ತನಕ ಮಾಡ್ಬೋದಂತ ನೋಡಿ. ಇದು ನೀವು ಇಲ್ಲಿ ವಿಶೇಷ ಅಂತಂದರೆ ಇಷ್ಟ ಆಗಿರುತ್ತೆ. ನಂಬರ್ ಕೊಟ್ಟಿರ್ತೀನಿ, ನೀವು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ನೀವು ಕೇಳ್ಕೊಬೋದು. ಹಾಗೆ ಅಲ್ಲಿ ಮಧ್ಯೆ ರಸ್ತೆಯಲ್ಲಿ ನೀರು ಗೀರು ಏನೂ ಸಿಕ್ಕಲ್ವಂತೆ. 13 ಕಿಲೋಮೀಟರ್ ದೂರ ತನಕ ನೀರೇನು ಸಿಕ್ಕಲ್ವಂತೆ, ಊಟ ಸಿಕ್ಕಲ್ವಂತೆ. ಅಲ್ಲಿ ಕಾಡಲ್ಲಿ ಪ್ರಾಣಿಗಳೆಲ್ಲ ಇರ್ತದೆ, ಏನು ತೊಂದರೆ ಕೊಡಲ್ವಂತೆ. ಸುಮಾರು 5,000 ಜನ ಹಗಲು ರಾತ್ರಿ ತಿರುಗಾಡ್ತಾರಂತೆ. ಯಾವುದೇ ಥರದ ತೊಂದರೆಗಳು ಇಲ್ವಂತೆ. ನೀವು ಧೈರ್ಯವಾಗಿ ಆಟೋ ಮಾಡ್ಕೊಂಡು, ಕಾರ್ ಮಾಡಿಕೊಂಡು ಅಥವಾ ಬಸ್ ನೀವು ಹೋಗ್ಬೋದು ಪೂಜೆಗಳಿಗೆ. ಆಮೇಲಿಂದ ಇನ್ನೇನು ವಿಶೇಷ ಅಂದ್ರೆ, ಅಸ್ತು ಹೋದವ್ರಿಗೆ ಮೊದಲು ಊಟ. ಎಲ್ಲ ದೇವಸ್ಥಾನಗಳಲ್ಲೂ ಪೂಜೆ ಆದಮೇಲೆ ಊಟ ಅಂತ ಹೇಳ್ತಾರೆ, ಪ್ರಸಾದ ನೀಡ್ತಾರೆ. ಇಲ್ಲಿ ಕುಬೇರಲಕ್ಷ್ಮಿ ದೇವಸ್ಥಾನದಲ್ಲಿ ನಾರಾಯಣಿ ಸೇವಾ ಪೂಜೆ ಅಂತ ಹೇಳಿ ಮಾಡಿ ನಂತರ ಊಟ ಕೊಡೋದಂತೆ. ನಾರಾಯಣಿ ಸೇವೆ ಊಟ ಅಂದರೆ ಮುಂಚಿತವಾಗಿ ಊಟ ಕೊಟ್ಟಾರಂತೆ. ಮಧ್ಯಾಹ್ನ 12:30ರಿಂದ ಸಂಜೆ 3 ಗಂಟೆ ತನಕನೂ ಕೂಡ ಊಟ ಇರ್ತದಂತೆ. ಮೊದಲು ಊಟ, ನಂತರ ಪೂಜೆಗೆ ಹೋಗಿ ನೀವು ಕೂತ್ಕೋಬೋದು. ಫಸ್ಟ್ ಊಟ ಮಾಡಿ. ಏನು ವಿಶೇಷ ಊಟ ಅಂದರೆ ಒಬ್ಬಿಟ್ಟು ಊಟ, ಅಂದರೆ ಹೋಳಿಗೆ ಊಟ, ಲಡ್ಡು ಊಟ, ಮತ್ತು ಕಜಾಯ್ದು ಊಟ, ವಿಶೇಷ ಸ್ವೀಟು, ಮತ್ತು ಅನ್ನ, ಸಾಂಬಾರು, ಪಾಯಸ, ವೆರೈಟಿ ಪಲ್ಯ ಎಲ್ಲ ಕೂಡ ಊಟ, ಅನ್ನ ಭೋಜನ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಷ್ಟೊಂದು ಟೇಸ್ಟಾಗಿ ರುಚಿಕರವಾಗಿರುತ್ತಂತೆ ಊಟ. ಅನ್ನಂ ಸ್ವರೂಪಿಣಿ ಅಂತ ಹೇಳಿದ್ದಾರೆ ಫಸ್ಟೇ. ನಾರಾಯಣಿ ಸೇವೆ ಮುಂಚೆನೇ ಊಟ ನಿಮಗೆ ಕೊಡ್ತಾರೆ. ಅಲ್ಲಿ ಪ್ರಸಾದವಾಗಿ ಫಸ್ಟ್ ಊಟ, ನಂತರ ಪೂಜಾ. ಆಮೇಲಿಂದ ದುಡ್ಡು ಕೂಡ ಕೊಡ್ತಾರೆ. ಮಹಾಲಕ್ಷ್ಮಿ ಕಾಯಿನು 1 ರೂಪಾಯಿನಿಂದ ಹಿಡಿದು 20 ರೂಪಾಯಿ ಕಾಯಿನ ತನಕ, ಅಂದರೆ ಪ್ರತಿಯೊಬ್ಬರಿಗೂ ಅಲ್ಲಿ ಅರ್ಚನೆ ಪೂಜೆ ಮಾಡಿ ಏನಂತ 1 ರೂಪಾಯಿನ ಕಾಯಿನ್ ಸಿಕ್ಕವ್ರಿಗೂ ಸಿಕ್ಕುತ್ತಂತೆ, 5 ರೂಪಾಯಿ ಕಾಯಿನ್ ಸಿಕ್ಕವ್ರಿಗೂ ಸಿಕ್ಕುತ್ತಂತೆ, 10 ರೂಪಾಯಿ ಸಿಕ್ಕವ್ರಿಗೂ ಸಿಕ್ಕುತ್ತಂತೆ, 20 ರೂಪಾಯಿ ಕಾಯಿನ್ ಸಿಕ್ಕವ್ರಿಗೂ ಸಿಕ್ಕುತ್ತಂತೆ. ಅಲ್ಲಿ ಎಲ್ರಿಗೂ ಪ್ರಸಾದ ಅಂತಂದರೆ ಪ್ರಸಾದ ಮನೆಗೆ ದುಡ್ಡು ಕೂಡ ಕೊಡ್ತಾರಂತೆ. 1 ರೂಪಾಯಿನ ಕಾಯಿನ್, 2 ರೂಪಾಯಿ ಅವ್ರ ಕೈಗೆ ಹೆಂಗೆ ಸಿಕ್ಕುತ್ತೆ ಆ ಥರ. ಅದಕ್ಕೆಲ್ಲ ಹೋಮ, ಅರ್ಚನೆ, ಪೂಜಾ, 5 ಥರದ ಗೋಮೂತ್ರದಿಂದ, ಸಗಣಿಯಿಂದ ಹಿಡಿದು ಹಾಲು, ತುಪ್ಪ, ಮೊಸರು ಎಲ್ಲ, ತುಪ್ಪ ಪ್ರತಿಯೊಂದು ಕೂಡ, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಈ ಥರ ಎಲ್ಲ ಅದರಲ್ಲಿ ನೈವೇದ್ಯ ಮಾಡಿ ನಿಮಗೆ ಕಾಯಿನ್ದು ಪೂಜೆ ಎಲ್ಲ ಮಾಡಿ ನಿಮಗೆ ಕಾಯಿನ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರಂತೆ. ಅದೊಂದು ವಿಶೇಷ. ಅರ್ಚನೆ ಕುಂಕುಮ ಹಾಕಿ ಅದಕ್ಕೆ ವಿಶೇಷ ಪೂಜೆ ಅಂತ ನಿಮಗೆ ಪ್ರಸಾದ ರೂಪದಲ್ಲಿ ದುಡ್ಡನ್ನು ಕೊಡ್ತಾರೆ. ನೆಕ್ಸ್ಟು ಊಟನೂ ಕೊಡ್ತಾರೆ ಎಲ್ಲ. ಆಮೇಲೆ ಪೂಜೆನೂ ಸಿಗುತ್ತೆ. ನಿಮಗೆ ಸ್ವಂತ ಹೋಮ ಮಾಡಿಸ್ಬೇಕು ಅಂತ ಅಂದರೆ ನೀವೇನು ಮಾಡಬೇಕು, ವಿಶೇಷವಾಗಿ ನೀವು ಅಲ್ಲೇ ಸಿಕ್ಕುತ್ತಂತೆ ಪೂಜೆ ಸಾಮಾನುಗಳು, ಪ್ರತಿಯೊಂದು ಪೂಜೆ ಸಾಮಾನುಗಳು ಅಲ್ಲೇ ಸಿಕ್ಕುತ್ತಂತೆ. ನೀವು ತಗೊಂಡು ಹೋಗೋ ಅವಶ್ಯಕತೆ ಇಲ್ಲ. ದೇವಸ್ಥಾನದ ಹತ್ರನೇ ಪೂಜೆ ಸಾಮಾನುಗಳು ಸಿಕ್ಕುತ್ತಂತೆ. ಹಾಗೆ ಇನ್ನೊಂದು ವಿಷಯ ಏನಂದರೆ, ಅಲ್ಲಿ ಯಾವುದೇ ಕಾರಣಕ್ಕೂ ವೀಡಿಯೋ ಮಾಡ್ಕೊಳ್ಳೋಂಗಿಲ್ಲ. ಆ ಕಾರಣದಿಂದ ನಾವು ವೀಡಿಯೋ ಹಾಕೋಂಗಿಲ್ಲ. ಅದಕ್ಕೆ ಬರೀ ಫೋಟೋಗಳು ಮಾತ್ರ ಹಾಕಿದ್ದೀನಿ. ಸ್ವಲ್ಪ ವೀಡಿಯೋ ಮಾತ್ರ ನಾನು ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ಅವರು ಕಷ್ಟ ಸುಖನ ಶೇರ್ ಮಾಡ್ಕೋತಾರೆ, ಅದು ಇನ್ನೊಬ್ರಿಗೆ ಸ್ಪ್ರೆಡ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವರು ವೀಡಿಯೋ ಮಾಡ್ಕೋಬೇಡಿ ಅಂತ ಹೇಳ್ತಾರೆ. ಪಂಡಿತರೆ ನಿಮ್ಮ ಹತ್ರ ಎಲ್ಲನೂ ಹೇಳ್ತಾರೆ ವಿಡಿಯೋದಲ್ಲಿ, ನೀವು ಕೇಳ್ಬೋದು. ಅಮಾವಾಸ್ಯೆ ದಿನ, ಹುಣ್ಣಿಮೆ ದಿನ ತುಂಬ ವಿಶೇಷವಾದಂಥ ಪೂಜೆ ಎಲ್ಲ ಇರ್ತದೆ, ನೀವು ವೀಕ್ಷಣೆ ಮಾಡ್ಬೋದು. ನೀವು ದಯವಿಟ್ಟು ಅದನ್ನೆಲ್ಲ ನೋಡಬೇಕಂದ್ರೆ ಒಂದು ಸರಿ ನೀವು ಭಾನುವಾರ, ಶುಕ್ರವಾರ, ಶನಿವಾರ, ಮತ್ತು ಇಂಥ ದಿನ ನೀವು ಹೋಗ್ಬೋದು. ನೋಡಿ, ಮೊದಲೇ ಫೋನ್ ಮಾಡಿ ತಿಳ್ಕೊಂಡು ನೀವು ಟೆಂಪಲ್ಗೆ ಹೋಗ್ಬೇಕಾಗುತ್ತೆ. ನೋಡಿ, ಯೋಚನೆ ಮಾಡಿ ಮುಂದೆ ಹೋಗಿ. ತಮ್ಮ ಹೆಸರು? ಸರ್, ನನ್ನ ಹೆಸರು ಡಾಕ್ಟರ್ ವಿನಯ್ ಕುಮಾರ್ ಶರ್ಮಾ ಅಂತ. ಸರ್, ಈ ದೇವಸ್ಥಾನದ ಹೆಸರು ಏನಂತೇಳಿ? ದೇವಸ್ಥಾನದ ಹೆಸರು ಶ್ರೀ ಕ್ಷೇತ್ರ ಕುಬೇರ ಮಹಾಲಕ್ಷ್ಮಿ ಮತ್ತು ಪಾತಾಳ ವಾರಾಹಿ ಕ್ಷೇತ್ರ. ಸೊ ಇವತ್ತು ವಿಶೇಷವಾಗಿ ಈ ಋಣಮುಕ್ತ ಕುಬೇರ ಮಹಾಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದೀವಿ. ಕಾರಣ, ಋಣಮುಕ್ತ ಕುಬೇರ ಮಹಾಲಕ್ಷ್ಮಿ ಸಾಲ ಬಾಧೆಯಿಂದ ವಿಮುಕ್ತಿಗೋಸ್ಕರ. ಅಂದ್ರೆ ಇವಾಗ ಸಾಲ ಮಾಡ್ಕೊಂಡಿರ್ತೀವಿ ನಾವು, ಏನೇ ಮಾಡಿದ್ರು ಕೂಡ ಅದನ್ನ ತೀರ್ಸಕ್ ಆಗ್ತಾ ಇರಲ್ಲ.
ಈ ದುಡ್ಡಿಗೆ ತುಂಬಾ ಅಭಾವ ಇರ್ತಾ ಇದೆ. ಮನೆಯಲ್ಲಿರುವಂತವ್ರು ಎಲ್ಲರೂ ಕೂಡ ಈ ಸಂಪಾದನೆಯನ್ನ ಮಾಡ್ತಾನೆ ಇದೀವಿ. ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ನಮಗೆ ಆ ಒಂದು ಸಾಲ ಬಾಧೆಯಿಂದ ವಿಮುಕ್ತರಾಗಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಯಾವುದೋ ಒಂದು ರೀತಿಯಿಂದ ನಮಗೆ ತೊಂದರೆಯನ್ನು ಕೊಡ್ತಾನೆ ಇದೆ. ನಾವು ಎಷ್ಟೇ ಮುಂದಕ್ಕೆ ಹೋಗ್ತಾ ಇದ್ರು ಕೂಡ ನಮ್ಮನ್ನ ಕಾಲು ಎಳಿತಾನೆ ಇರುತ್ತೆ ಕಾಲ. ಸೊ ಹಾಗಾಗಿ ಆ ಒಂದು ದೋಷದಿಂದ ವಿಮುಕ್ತರಾಗಿ ಆ ಒಂದು ಸಾಲ ಬಾಧೆಯಿಂದ ವಿಮುಕ್ತಿಗೋಸ್ಕರ ಇವತ್ತೊಂದು ಋಣಮುಕ್ತ ಕುಬೇರ ಮಹಾಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದೀವಿ. ಇದರಲ್ಲಿ ಪ್ರಮುಖವಾಗಿ ನಾವು ಒಂದು ಕುಬೇರ ಯಂತ್ರವನ್ನ ಕರುಂಗಲಿ ಮಾಲ, ಇವೆಲ್ಲ ನೀವು ಕೇಳಿರ್ತೀರ. ಕರುಂಗಲಿ ಮಾಲ ಇದು ಸೌತ್ ಇಂಡಿಯಾದಲ್ಲೇ ತಮಿಳುನಾಡಲ್ಲಿ ತುಂಬ ಪ್ರಸಿದ್ಧವಾಗಿ ಬಂದಂತಹ ಒಂದು ಮಾಲೆ. ಈ ಮಾಲೆಯನ್ನ ಎಲ್ಲ ಸಿನಿಮಾ ಸ್ಟಾರ್ಗಳು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಹಾಕೊಂಡಿದ್ದಾರೆ ಅಂತೇಳಿ ನೀವು ಕೇಳಿರ್ತೀರ. ಅದನ್ನ ನಾವು ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಇರುವಂತಹ ಪಾತಾಳ ವಾರಾಹಿ ಅಮ್ಮನವರ ಒಂದು ಸನ್ನಿಧಾನದಲ್ಲಿಟ್ಟು ಅದಕ್ಕೆ ವಿಶೇಷವಾದಂತಹ ಚೈತನ್ಯವನ್ನು ಕೊಟ್ಟು ಎನರ್ಜೈಸ್ ಮಾಡಿ ಹೋಮದಲ್ಲೂ ಕೂಡ ಅದಕ್ಕೆ ಎನರ್ಜಿ ಕೊಟ್ಟು ಅದನ್ನ ನಾವು ಭಕ್ತಾದಿಗಳಿಗೆ ಬಂದಂಥವ್ರಿಗೆ, ಪೂಜೆ ಮಾಡಿಸಿದಂಥವ್ರಿಗೆ ಕೊಡ್ತಾ ಇದೀವಿ. ಇದರಿಂದ ಲಕ್ಷಾಂತರ ಜನಕ್ಕೆ ಹೊಳಿತನ್ನ ಅನುಭವಿಸಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ಸ್ನೇಹಿತರುಗಳನ್ನ, ಬಂಧುಗಳನ್ನ ರೆಫರೆನ್ಸ್ ಮಾಡಿ ಇಲ್ಲಿಗೆ ಕಳಿಸ್ತಾ ಇದ್ದಾರೆ. ಸರ್, ಈಗ ಈ ಮಾಲೆ ಅಂತ ಹೇಳೋದಲ್ಲ, ಇದು ಪೋಸ್ಟ್ ಅಲ್ಲಿ ಕೊರಿಯರ್ಲೆಲ್ಲ ಬರುತ್ತೆ. ಹೌದು. ಆದ್ರೆ ನೀವು ಇಲ್ಲಿ ದೇವಿ ಹತ್ರ ಇಟ್ಟು ಅರ್ಚನೆ ಮಾಡಿ ಪೂಜೆ ಮಾಡಿ ಕೊಡ್ತೀರಾ? ಖಂಡಿತ 2 ಸತಿ 3 ಸತಿ ನಾವು ಇಲ್ಲಿ ಪೂಜೆ ಆಗುತ್ತೆ, ಅದಕ್ಕೆ ಎನರ್ಜಿ ಕೊಡ್ತಾ ಇರ್ತೀವಿ. ಇನ್ನೊಂದೇನು ಅಂತ ಹೇಳಿದ್ರೆ ನಾವು ತಂದಿದ ತಕ್ಷಣನೇ ಅದಕ್ಕೆ ಶುದ್ಧೀಕರಣ ಮಾಡಿ ಪಂಚಾಮೃತಗಳಿಂದ, ಪಂಚ ಗವ್ಯಗಳಿಂದ, ಅಂದ್ರೆ ಹಸುವಿನ 5 ಅಂಗಾಂಗಗಳೇನಿದೆ, ಹಾಲು, ಮೊಸರು, ತುಪ್ಪ, ಗಂಜಲ, ಸಗಣಿ, ಅರ್ಶನದ ನೀರು, ಇದನ್ನೆಲ್ಲ ಮಿಕ್ಸ್ ಮಾಡಿ ಅದನ್ನ ಪ್ರೋಕ್ಷಣೆ ಮಾಡಿ ಅದಕ್ಕೆ ವಿಶೇಷವಾದಂತಹ ಎನರ್ಜಿಯನ್ನು ಕೊಟ್ಟು ಅದರಿಂದ ದೇವಿ ಮೇಲೆ ಹಾಕಿ, ದೇವಿಯಲ್ಲಿ ಇರುವಂತಹ, ಯಾಕೆಂದ್ರೆ ವಾರಾಹಿ ಅನ್ನೋ ದೇವಿ ಏನಿದೆ ಅದು ರಾತ್ರಿ ದೇವತೆ. ಒಂದು ನಮ್ಮ ದೇಹದಲ್ಲಿರುವಂತಹ ಸಕಲ ರೋಗ ಋಣಗಳನ್ನ, ಪಾದಗಳನ್ನ ಪರಿಹಾರ ಮಾಡುವಂತಹ ದೇವತೆ. ಈಗ ನಿಮ್ಮ ವಿಡಿಯೋಗಳಲ್ಲಿ, ಲಾಸ್ಟ್ ವಿಡಿಯೋಗಳಲ್ಲಿ ನೀವೆಲ್ಲ ನೋಡಿರಬಹುದು, ಒಂದು ಕ್ಯಾನ್ಸರ್ ಪೇಷಂಟು ಇಲ್ಲಿ ಬಂದು ಅವರು ಕೂಡ ಗುಣ ಆಗಿ ಅಮ್ಮನವ್ರಿಗೆ ಪ್ರಾರ್ಥನೆ ಸಲ್ಲಿಸ್ಕೊಂಡು ಹೋಗಿತ್ತು. ವರಾಹ ಅವತಾರವನ್ನ ಕೇಳಿರ್ತೀರಾ. ಈಗ ತಿರುಪತಿಯಲ್ಲಿ ವರಾಹ ಸ್ವಾಮಿ ನಮಗೆ ಸ್ವಾಮಿಗೆ, ವೆಂಕಟೇಶ್ವರ ಸ್ವಾಮಿಗೆ ಭೂಮಿಯನ್ನು ಕೊಟ್ಟಿದ್ದಾನೆ ಅನ್ನೋ ಒಂದು ಕತೆ ಎಲ್ಲರಿಗೂ ಗೊತ್ತಿದೆ. ಅಂತ ವರಾಹ ಸ್ವಾಮಿಯ ಸ್ತ್ರೀ ರೂಪವೇ ಮಹಾಲಕ್ಷ್ಮಿ ಇನ್ನೊಂದು ರೂಪವೇ ಈ ಒಂದು ವಾರಾಹಿ ಮಾತಾ. ಈ ಪಾತಾಳ ವಾರಾಹಿ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ, ಖಂಡಿತ ಎಲ್ಲೂ ಇಲ್ಲ. ಸೊ ಪ್ರಪ್ರಥಮ ಪಾತಾಳ ವಾರಾಹಿ ಇಲ್ಲಿ ನಮ್ಮ ಒಂದು ಕ್ಷೇತ್ರದಲ್ಲಿ ಇರುವಂತದ್ದು. ಅಂದ್ರೆ ಯಾವುದೇ ಭೂಮಿ ತಗೊಳ್ಳೋದು, ಕೊಡೋದು, ಯಾವುದೇ ಮನೆ ಕಟ್ಟೋದು ಏನೇ ಇದ್ರು ಇಲ್ಲಿ ಬಂದು ಪೂಜೆ ಮಾಡಿಸಿದ್ರೆ ಒಳ್ಳೇದಾಗ್ತದೆ. ಖಂಡಿತ ಬರೀ ಪೂಜೆ ಅಂತಲ್ಲ, ದರ್ಶನ ಮಾತ್ರದಿಂದಲೇ ಎಷ್ಟೋ ಜನಕ್ಕೆ ತಮ್ಮ ತಮ್ಮ ಮನೋವಾಂಛೆಗಳು ಈಡೇರಿದೆ. ಈಗ ಮೊನ್ನೆ ನೀವು ಕ್ಯಾನ್ಸರ್ ಪೇಷಂಟ್ ಕೇಳಿರ್ಬೋದು, ಅದು ಕೂಡ ಅಷ್ಟೇ ಅಮ್ಮನವ್ರ ಹತ್ರ ಬಂದು ಪ್ರಾರ್ಥನೆ ಮಾಡಿ ನಮಸ್ಕಾರ ಹಾಕೊಂಡು ಹೋಗಿದ್ದಾರೆ ಅಷ್ಟೇ. ಅವರು ಡಾಕ್ಟ್ರು ಆಗಲ್ಲ ಅಂದಿದ್ರಂತೆ. ಹೌದು, ಸತ್ಯ ಹೋಗ್ತಾರೆ ಅಂತ ಹೇಳಿದವರು ಕೂಡ ಬದುಕಿಯವರು ಈಗ ದೇವಿ ಹತ್ರ ಬಂದು ನಮಸ್ಕಾರ ಮಾಡಿ ಅವರ ಒಂದು ಸೇವೆಯನ್ನ ಮಾಡಿ ಹೋಗಿದ್ದಾರೆ. ಅದು ವಾರಾಹಿಯ ಒಂದು ವಿಶೇಷವಾದಂತಹ ಚೈತನ್ಯ ಈ ಒಂದು ಪ್ರದೇಶದಲ್ಲಿದೆ. ಅದಕ್ಕೆ ಪ್ರತಿ ಸಾಯಂಕಾಲದ ಹೊತ್ತು ನಾವಿಲ್ಲಿ ಆರಾಧನೆಯನ್ನು ಮಾಡ್ತೀವಿ. ಯಾಕೆಂದ್ರೆ ನಾವು ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆ ತನಕ ಮಾತ್ರ ಪಬ್ಲಿಕ್ಕಿಗೆ ಅವಕಾಶ ಇರುತ್ತೆ. ಆ ನಂತರದಲ್ಲಿ ನಾವು ವಾರಾಹಿ ಆರಾಧನೆ, ಪೂಜೆ, ಪುನಸ್ಕಾರಗಳನ್ನು ಮಾಡ್ತೀವಿ. ಕಾರಣ ಅಮ್ಮನವ್ರಿಗೆ ರಾತ್ರಿ ದೇವತೆ ಅಂತ ಹೆಸರು. ಹಾಗಾಗಿ ರಾತ್ರಿ ಪೂಜೆಗಳನ್ನು ನಾವಿಲ್ಲಿ ವಿಶೇಷವಾಗಿ ಮಾಡ್ತಾ ಇದ್ದೀವಿ. ಈ ಕುಬೇರ ಮಹಾಲಕ್ಷ್ಮಿ ಈ ಪೂಜೆ ಮಾಡಿಸೋದ್ರಿಂದ ನೀವು ಇಷ್ಟೆಲ್ಲ ಕರುಂಗಲಿ ಮಾಲೆ ಇವೆಲ್ಲ ಕೊಡ್ತೀವಿ ಅಂತ ಹೇಳಿದ್ರೆ, ಸಾಲ ಪದೇ ಪದೇ ಸಾಲ ಮಾಡ್ತಿರೋರ ಜೀವನದಲ್ಲಿ ಸಾಲ ಕಡಿಮೆ ಆಗುತ್ತೆ, ಸಾಲ ಕೊಟ್ಟಿರೋರು ಈಸ್ಕೋಬೇಕಾದ್ರೂ ಕ್ಲಿಯರ್ ಆಗುತ್ತೆ. ಅದು ಈಸ್ಕೊಳ್ಳೋದಕ್ಕೋಸ್ಕರ ಪ್ರತಿ ಶುಕ್ರವಾರ ದಿವಸ ಚಕ್ರಾವತಾರಿಯಾದಂತಹ ಕಾರ್ತವೀರ್ಯಾರ್ಜುನ ಅಂತ ಒಂದು ತಂತ್ರ ಪೂಜೆ ಇದೆ. ಅದು ದತ್ತಾತ್ರೇಯರ ಒಂದು ಶಿಷ್ಯ ಕಾರ್ತವೀರ್ಯಾರ್ಜುನ, ನಾರಾಯಣನ ಕೈನಲ್ಲಿರುವಂತಹ ಸುದರ್ಶನ ಚಕ್ರದ ಇನ್ನೊಂದು ಅವತಾರ ರೂಪಿ ಈ ಒಂದು ಕಾರ್ತವೀರ್ಯಾರ್ಜುನ. ಇವನಿಗೆ 1000 ಕೈಗಳಿದೆ ಅಂತ ಹೇಳ್ತಾರೆ. ಆಗ ಬರೀ ಸ್ಮರಣ ಮಾತ್ರದಿಂದಲೇ, ಬರೀ ಅವನನ್ನು ಸ್ಮರಣೆ ಮಾಡ್ತಿದ್ದಂಗೆ ನಮ್ಮ ಒಂದು ಕಳೆದೋಗಿರುವಂಥ ವಸ್ತುಗಳು, ಕೊಟ್ಟಿರುವಂತಹ ದುಡ್ಡು ಇವೆಲ್ಲವೂ ಕೂಡ ವಾಪಸ್ ಬರ್ತಾನೆ ಇದೆ. ಅದಕ್ಕೆ ತುಂಬಾ ಅಂದ್ರೆ ತುಂಬಾ ನಿದರ್ಶನಗಳು ನಮ್ಮ ಜೀವನದಲ್ಲಿ ನೋಡಿದೀವಿ ನಾವು. ಇವತ್ತು ಏನು ವಿಶೇಷ ಸರ್? ಇವತ್ತು ಲಕ್ಷ್ಮೀನಾರಾಯಣ ಹೃದಯ ಹೋಮ. ಅಂದ್ರೆ ಏನ್ ಪೂಜೆ ಸರ್ ಇದು? ಈ ಲಕ್ಷ್ಮೀನಾರಾಯಣ ಹೃದಯ ಹೋಮವು ಕೂಡ ನಾವು ನಮ್ಮ ಒಂದು ದೇವಿ ವಿಗ್ರಹದ ಮುಂದೆ, ದೇವಿ ವಿಗ್ರಹದಲ್ಲಿ ಲಕ್ಷ್ಮಿಯ ವಿಗ್ರಹದಲ್ಲಿ ನಾರಾಯಣನ ಕೂಡ ಇದ್ದಾನೆ. ಇಲ್ಲಿ ಒಂದೇ ವಿಗ್ರಹದಲ್ಲಿ 2 ಮೂರ್ತಿಗಳ ಒಂದು ಸಮ್ಮಿಲನ, ಜೊತೆಗೆ ಕುಬೇರನ ಒಂದು ಅಂತರ್ಗತ ಕುಬೇರ ಇರೋದ್ರಿಂದ ಈ ಲಕ್ಷ್ಮೀನಾರಾಯಣ ಹೃದಯ ಅಂತೇಳಿ ಅಥರ್ವಣ ವೇದದಲ್ಲಿ ಇದೆ. ಅಥರ್ವಣ ವೇದದಲ್ಲಿ ವಿಶೇಷವಾದಂತಹ ಪೂಜಾ ವಿಧಾನ ಅದು. ಆ ಪೂಜಾ ವಿಧಾನದಲ್ಲಿ ಈ ಒಂದು ದಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲವೂ ಸಿಕ್ಕತ್ತೆ, ಸರ್ವವೂ ನಮಗೆ ನಾವೇನೇನೋ ಅನ್ಕೊಂತೀವೋ ಅದಷ್ಟು ಕೂಡ ಇಲ್ಲಿ ಪ್ರಾಪ್ತಿಯಾಗುತ್ತೆ. ಸೊ ಲಕ್ಷ್ಮೀನಾರಾಯಣ ಮಾಡೋದ್ರಿಂದ ಏನಾಗುತ್ತೆ, ಮೊದಲನೇದಾಗಿ ದುಡ್ಡು, ಧನಕಾಸಿಗೆ ಸಂಬಂಧಪಟ್ಟಂತಹ ಏನೇ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗುತ್ತೆ. ಎರಡನೇದಾಗಿ ಗಂಡ ಹೆಂಡತಿಯ ಸಮಸ್ಯೆಗಳೇನಾದರೂ ಇದ್ರೆ, ಮನಸ್ತಾಪಗಳಾಗಿರ್ಬೋದು, ದೂರ ಆಗಿರ್ಬೋದು, ಇಂಥವೆಲ್ಲವೂ ಕೂಡ ಒಂದಾಗಿರುವಂಥದ್ದು ಎಷ್ಟೊಂದು ನಿದರ್ಶನಗಳಿವೆ.
ಮೂರನೇದಾಗಿ ಮನೆ ಕಟ್ಟಬೇಕು, ತಗೋಬೇಕು, ದುಡ್ಡು ಇಟ್ಕೊಂಡಿದ್ದಾರೆ, ಮನೆ ಸಿಗ್ತಾ ಇರಲ್ಲ, ಅಥವಾ ದುಡ್ಡೇ ಇಲ್ಲ ನಮ್ಮ ಹತ್ರ, ಮನೆ ಕಟ್ಟಬೇಕು ಅಂತ ಕನಸು ಮಾತ್ರ ಇದೆ ಅಂತ ಮನೆ ಕಟ್ಟುವಂತಹ ಕನಸುಗಳು ಚೆನ್ನಾಗಾಗುತ್ತೆ. ಇನ್ನು ಮಕ್ಕಳುಗಳು ವಿದ್ಯಾಭ್ಯಾಸದಲ್ಲಿ ಉನ್ನತ ಆಗಬೇಕು, ಇಂಥವ್ರಿಗೆಲ್ಲವೂ ಕೂಡ ಈ ಒಂದು ಲಕ್ಷ್ಮೀನಾರಾಯಣ ಹೃದಯ ಸಹಾಯ ಮಾಡ್ತಾ ಇದೆ. ಸರ್, ಈಗ ಭಾನುವಾರ ದಿನ ಈ ಕುಬೇರ ಮಹಾಲಕ್ಷ್ಮಿ ಪೂಜೆ ನಡೀತೆ. ಬೇರೆ ದಿನ ಯಾವ ಪೂಜೆ ಇರುತ್ತೆ? ಈ ಬೇರೆ ದಿನ ಶನಿವಾರ ದಿವಸ ಮದುವೆ ಆಗದೆ ಇರುವಂತಹ ಗಂಡು ಮಕ್ಕಳಿಗೆ, ಅಂದ್ರೆ ಈಗ ಜಾತಕದಲ್ಲಿ ಕೆಲವು ದೋಷಗಳಿದ್ದು ಮದುವೆ ಆಗ್ತಾ ಇಲ್ಲ. ಈಗಂತೂ ಎಲ್ಲಾ ಕಮ್ಯುನಿಟಿಯಲ್ಲೂ ಕೂಡ ಯಾವುದೋ ಒಂದು ಕಾರಣಕ್ಕೆ ಮದುವೆನೇ ಆಗ್ತಾ ಇಲ್ಲ, ಸುಮಾರು ಜನಕ್ಕೆ ಎಣ್ಣೆ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಆ ಒಂದು ವಿಶ್ವವಸು ಗಂಧರ್ವ ವಶೀಕರಣ ಅಂತೇಳಿ ಒಂದು ನಾರಾಯಣನ ಪೂಜೆ ಇದೆ ಶನಿವಾರ ದಿವಸ. ನಾರಾಯಣನ್ಗೆ ಸಂಬಂಧಪಟ್ಟಂತಹ ಪೂಜೆಯನ್ನು ಮಾಡಿಸ್ತಾ ಇದೀವಿ. ಇಲ್ಲಿ ಬಂದಂತಹ ಸುಮಾರು ಜನಗಳಿಗೆ ವಿವಾಹ ಆಗಿದೆ, ಆದಂತವರು ಬಂದು ನಮಗೆ ಹೇಳ್ತಾರೆ ಆಗಿದೆ ಅಂತೇಳಿ. ನಾವು ಆ ವಿಡಿಯೋಗಳನ್ನ ಯಾರಿಗೂ ಕೂಡ ತೆಗೆಯೋಕ್ಕೂ ಬಿಡಲ್ಲ ಇಲ್ಲಿ, ಮತ್ತೆ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅವರವರ ಒಂದು ವೈಯಕ್ತಿಕವಾದಂತಹ ಒಂದು ಪೂಜೆ ಆಗಿರೋದ್ರಿಂದ ಇದು ಅವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬರಬಾರ್ದು, ನಮ್ಮಿಂದ ಯಾವುದು ಸಮಸ್ಯೆಗಳು ಬರಬಾರ್ದು ಅನ್ನೋ ಉದ್ದೇಶದಿಂದ ಅದನ್ನ ವೈಯಕ್ತಿಕವಾಗಿ ವಿಡಿಯೋ ಮಾಡ್ತಾ ಇಲ್ಲ. ಈಗ ಭಾನುವಾರ ದಿವಸ ನೀವು ಇದು ಮಾಡ್ತಾ ಇದ್ದೀರಾ ಕುಬೇರ ಮಹಾಲಕ್ಷ್ಮಿ ಪೂಜೆ ಅಂತ ಹೇಳಿ. ಹೌದು, ಋಣಮುಕ್ತ. ಶನಿವಾರ ದಿವಸ ಗಂಡು ಮಕ್ಕಳು ಮದುವೆ ಆಗದೆ ಇದ್ದವ್ರಿಗೆ ಇದೆ. ಸೋಮವಾರ ದಿವಸ, ಬುಧವಾರ, ಗುರುವಾರ ದೇವಸ್ಥಾನ ಓಪನ್ ಇರೋದಿಲ್ಲ. ಮಂಗಳವಾರ ಮಾತ್ರ ಜ್ಯೋತಿಷ್ಯ ಶಾಸ್ತ್ರ ಇರುತ್ತೆ. ಶಾಸ್ತ್ರ ಹೇಳ್ತೀರಾ? ಹೌದು, ನಾನು ಡಾಕ್ಟರೇಟ್ ಮಾಡಿದ್ದೀನಿ, ಗೋಲ್ಡ್ ಮೆಡಲಿಸ್ಟ್ ಆಗಿರೋದ್ರಿಂದ ಮಾಡಿದ್ದೀರಾ? ಹೌದು, ಜ್ಯೋತಿಷ್ಯದಲ್ಲಿ ಡಾಕ್ಟರೇಟ್ ಆಗಿದೆ. ಕಲ್ಕತ್ತಾ ಯೂನಿವರ್ಸಿಟಿಯಿಂದ ನನಗೆ ಡಾಕ್ಟರೇಟ್ ಸಿಕ್ಕಿದೆ. ನಾನು ಮಾಡಿದಾಗ 2009ನೇ ಇಸ್ವಿನಲ್ಲಿ ನಾನು ಮಾಡಿರೋದು. ಆಗ ಬೆಂಗಳೂರಿನಲ್ಲಿ ಯಾವುದೇ ರೀತಿಯಾದಂತಹ ಈ ಒಂದು ಕೋರ್ಸ್ಗೆ ಮಾನ್ಯತೆ ಇರಲಿಲ್ಲ. ಹಾಗಾಗಿ ನಾವು ಬೇರೆ ಸ್ಟೇಟಲ್ಲಿ ಹೋಗಿ ಈ ಒಂದು ಕೋರ್ಸ್ನ ಮಾಡ್ಕೊಂಡು ಬಂದಿದ್ದೀವಿ. ಸರ್, ಈಗ ಈ ಕ್ಷೇತ್ರ ಬಂದವರಲ್ಲಿ ಕೆಲವರಲ್ಲಿ ಕ್ಯಾನ್ಸರ್ ಪೇಷಂಟ್ಗಳು ಡಾಕ್ಟ್ರು ಸತ್ತೋಗ್ತಾರೆ ಅಂತ ಹೇಳಿದವರು ಕೂಡ ಗುಣ ಆಗಿದ್ದಾರೆ ಅಂತ ಕೇಳಿದ್ವಿ. ಆದ್ರೆ ಇದೇನೋ ಅಮಾವಾಸ್ಯೆ ದಿವಸ ಕ್ಯಾನ್ಸರ್ ಪೇಷಂಟ್ಗಳಿಗೆ ಏನೋ ವಿಶೇಷ ಪೂಜೆ ಅಂತೇಳಿ, ಏನು ಪೂಜೆ ಅದು? ಸರ್, ಈಗ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಧನ್ವಂತರಿ ಇದ್ದಾನೆ. ಆ ಧನ್ವಂತರಿಗೆ ಶಕ್ತಿಯನ್ನು ಕೊಡುವಂಥದ್ದು ದುರ್ಗಾದೇವಿ. ಆ ದುರ್ಗಾದೇವಿಯಲ್ಲೂ ಕೂಡ ನಾನಾ ದುರ್ಗಗಳಿದ್ದಾವೆ. ಅದರಲ್ಲಿ ಶೂಲಿನಿ ದುರ್ಗಾ ಅಂತ ಒಂದು ದೇವಿ. ಆ ಶೂಲಿನಿ ದುರ್ಗಾ ಅಂತ ಹೇಳಿದ್ರೆ ಕೈನಲ್ಲಿ ತ್ರಿಶೂಲವನ್ನು ಇಟ್ಕೊಂಡಿರ್ತಾಳೆ. ಈಕೆ ನಮ್ಮ ದೇಹದಲ್ಲಿ ಇರುವಂತಹ ರಾಕ್ಷಸರು, ಅಂದರೆ ನಾವು ಹಿಂದೆ ಮಧುಕೈಟಭಾದಿ ರಾಕ್ಷಸರನ್ನ ಮತ್ತೆ ಮಹಿಷಾದಿ ರಾಕ್ಷಸರುಗಳನ್ನ ನಾವು ಕೇಳಿದ್ದೀವಿ. ಅಂತ ರಾಕ್ಷಸರು ಎಲ್ಲೋ ಬೇರೆ ಕಡೆ ಇಲ್ಲ, ನಮ್ಮ ದೇಹದ ಒಳಗಡೆ ಇರ್ತಾರೆ. ಅವರು ಈ ಕ್ಯಾನ್ಸರ್ ರೂಪದಲ್ಲೋ, ಈ ಶುಗರ್ ರೂಪದಲ್ಲೋ, ಈ BP ರೂಪದಲ್ಲೋ ನಮಗೆ ಯಾವುದೋ ಒಂದು ರೀತಿಯಲ್ಲಿ ಒಳಗಡೆ ಸೇರಿಕೊಂಡು ನಮಗೆ ಬಾಧೆಯನ್ನು ಕೊಡ್ತಾ ಇರ್ತಾರೆ. ಅಂತ ಬಾಧೆ ಕೊಡುವಂತಹ ಈ ಅನಾರೋಗ್ಯವನ್ನ ಈ ದೇವಿಯ ಒಂದು ಅನುಗ್ರಹದಿಂದ ಶೂಲದಿಂದ ಚುಚ್ಚಿ ಅದನ್ನ ನಿರ್ಮೂಲನೆ ಮಾಡ್ತಾಳೆ. ಅಂತ ನಿರ್ಮೂಲನಾ ಕ್ರಿಯೆಯಲ್ಲಿ ಈ ಶೂಲಿನಿ ದುರ್ಗಾದೇವತ ಅಂತೇಳಿ ಒಂದು ಕಾರ್ಯಕ್ರಮ ಇದೆ. ಸೊ ಅದನ್ನ ನಾವು ಪ್ರತಿ ಅಮಾವಾಸ್ಯೆ ಈ ಒಂದು ಪೇಷಂಟ್ಗಳಿಗೆ ಮಾತ್ರ, ಇಲ್ಲಿ ಬೇರೆಯವ್ರಿಗೆಲ್ಲ ಬರೀ ಪೇಷಂಟ್ಗಳು, ಎಂಥದ್ದೇ ರೋಗ ಇರಲಿ ಅಂತವ್ರಿಗೆ ಈ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದೀವಿ. ಹೆಚ್ಚಾಗಿ ಕ್ಯಾನ್ಸರ್ ಪೇಷಂಟ್ಗಳಿಗೇನೆ, ಎಲ್ಲಾ ಪೇಷಂಟ್ಗಳಿಗೂ ಅದು ಕ್ಯೂರ್ ಆಗುತ್ತೆ. ಅಂದ್ರೆ ಕ್ಯಾನ್ಸರ್ ಪೇಷಂಟ್ಗಳಿಗೆ ಇನ್ನೂ ಸ್ವಲ್ಪ ಬೇಗ ಅನುಕೂಲ ಆಗುತ್ತೆ. ಅಂದ್ರೆ ಕೆಲವೊಂದ್ಸತಿ ಏನಾಗುತ್ತೆ, ಕ್ಯಾನ್ಸರ್ ಪೇಷಂಟ್ಗಳು ಪಾಪ ಇಲ್ಲಿ ಬಂದು ಕೂತ್ಕೊಳ್ಳೋಕ್ಕಾಗಲ್ಲ, ಅದು ತುಂಬಾ ಹೊತ್ತು ಟೈಮ್ ಹಿಡಿಯೋದ್ರಿಂದ ಅವ್ರ ಕಡೆಯವರು ಬಂದು ಇಲ್ಲಿ ಕಾರ್ಯಕ್ರಮವನ್ನ ಮಾಡಿಸ್ಕೊಂಡು ಹೋಗ್ಬೋದು. ಅವರು ಬಂದ್ರು ಬರ್ಬೋದು, ಅವ್ರ ಜೊತೆ ಬರ್ಬೋದು. ಅವ್ರು ಬಂದ್ರೆ ಪಾಪ ತೊಂದರೆ ಇಲ್ಲ ಅಂತ ಹೇಳಿದ್ರೆ ಬರಬಹುದು, ಇಲ್ಲ ಅಂತ ಹೇಳಿದ್ರೆ ಅವರ ಕಡೆಯವರು ಯಾರಾದ್ರೂ ಬಂದು ಇದನ್ನ ಮಾಡ್ಕೊಂಡು ಹೋಗ್ಬಹುದು. ಅಂದ್ರೆ ಈಗ ಶನಿವಾರ ಗಂಡು ಮಕ್ಕಳಿಗೆ ಮದುವೆ ಆಗದಿರೋರ ಪೂಜೆ, ಭಾನುವಾರ ಸಾಲ ಬಾಧೆಯಿಂದ ನರಳುತ್ತಿರೋರ ಪೂಜೆ, ಅಮಾವಾಸ್ಯೆ ದಿವಸ ಈ ಕ್ಯಾನ್ಸರ್ ಮತ್ತೆ ಬೇರೆ ಬೇರೆ ದೀರ್ಘಕಾಲ ಕಾಡ್ತಿರೋ ದೀರ್ಘಕಾಲಿಕ ವ್ಯಾಧಿ ದೋಷ ಪರಿಹಾರಾರ್ಥವಾಗಿ ಅದನ್ನು ಮಾಡ್ತಾ ಇದ್ದೀರಾ. ಇನ್ನು ಮಂಗಳವಾರ ಜ್ಯೋತಿಷ್ಶಾಸ್ತ್ರ ಇರುತ್ತೆ. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಜ್ಯೋತಿಷ್ಯ. ಅದು ವಾರಾಹಿ ಅಮ್ಮನವರ ಮುಂದೆನೆ ಕೂತ್ಕೊಂಡು ಹೇಳ್ತೀನಿ. ಅಮ್ಮನವರು ಏನು ಪ್ರಶ್ನೆಗೆ ಹೇಳ್ತಾಳೋ ಆ ಪ್ರಶ್ನೆಗೆ ಉತ್ತರವನ್ನ ನಾನಲ್ಲಿ ಹೇಳೋ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಇವತ್ತು ಏನು ವಿಶೇಷ ಸರ್? ಇವತ್ತು ಪೌರ್ಣಮಿ, ವಿಶೇಷವಾದಂತಹ ಪೌರ್ಣಮಿ, ಅಧಿಕ ಮಾಸ. ಅದಕ್ಕೆ ಜ್ಯೇಷ್ಠ ಮಾಸದ ಪೌರ್ಣಮಿ ದಿವಸ ನಾವು ಲಕ್ಷ್ಮೀನಾರಾಯಣ ಹೃದಯ ಮತ್ತೆ ಋಣಮುಕ್ತ ಕುಬೇರ ಮಹಾಲಕ್ಷ್ಮಿ ಹೋಮವನ್ನ ಮಾಡ್ತಾ ಇದೀವಿ. ಇದಿಷ್ಟು ಸರ್. ಮತ್ತೆ ಇದು ದೇವಸ್ಥಾನ ಅಡ್ರೆಸ್ ಬರೋದಿಲ್ಲ ಸರ್? ಇದು ಬೆಂಗಳೂರು ಬನ್ನೇರಘಟ್ಟದಿಂದ 3 ಕಿಲೋಮೀಟರ್ ಮುಂದೆ ಬಂದ್ರೆ ರಾಗಿಹಳ್ಳಿ ಗೇಟ್ ಅಂತ ಸಿಗುತ್ತೆ. ರಾಗಿಹಳ್ಳಿ ಗೇಟ್ ಇಂದ ಬಲಗಡೆಗೆ ತಗೊಂಡ್ರೆ 13 ಕಿಲೋಮೀಟರ್ಗಳ ಒಂದು ಪ್ರಯಾಣ. ಸೊ ಆ ಪ್ರಯಾಣದಲ್ಲಿ ಮಧ್ಯ ನಿಮಗೆ ರಾಗಿಹಳ್ಳಿ ಸಿಗುತ್ತೆ, ನೆಕ್ಸ್ಟ್ ಶಿವನಹಳ್ಳಿ ಸಿಗುತ್ತೆ. ಶಿವನಹಳ್ಳಿ ಆಗ್ತಿದ್ದಂಗೆ ಕರೆಕ್ಟಾಗಿ 1.5 ಕಿಲೋಮೀಟರ್ ನಮ್ಮ ಒಂದು ದೇವಸ್ಥಾನ ಲೊಕೇಟ್ ಆಗಿದೆ. ಈ ಊರಿನ ಹೆಸರು ಕರಿಯಪ್ಪನ ದೊಡ್ಡಿ ಅಂತ. ಇಲ್ಲಿಗೆ ವೆಹಿಕಲ್ಗಳೆಲ್ಲ ಬರ್ತವೆ ಸರ್? ಬರುತ್ತೆ ಸರ್, ಬರುತ್ತೆ. ವೆಹಿಕಲ್ಗಳು ಬರುತ್ತೆ, ಓನ್ ವೆಹಿಕಲ್ ಅಲ್ಲಿ ಬರಬಹುದು. ಬಸ್ಗಳು ಬರ್ತವೆ. 366 Z ಬರುತ್ತೆ, ಮಾರ್ಕೆಟ್ ಇಂದ ಬರುತ್ತೆ. 370A ಬರುತ್ತೆ, ಮೆಜೆಸ್ಟಿಕ್ ಇಂದ ಬರುತ್ತೆ.
ಸೊ ಸುಮಾರು ಬಸ್ಗಳು ಬರುತ್ತೆ. ಆಟೋ ವ್ಯವಸ್ಥೆನೂ ಇದೆ. ಆಟೋ ವ್ಯವಸ್ಥೆನೂ ಇದೆ. ರಾಗಿಹಳ್ಳಿ ಗೇಟ್ ಇಂದ ಆಟೋ ವ್ಯವಸ್ಥೆ ಇದೆ. ಅಂದ್ರೆ ಈಗ ಬನ್ನೇರ್ಘಟ್ಟದಿಂದ ಒಂದ್ 3 ಕಿಲೋಮೀಟರ್ ಆನೆಕಲ್ಲು ಜಿಗಣಿ ರೋಡ್ 3 ಕಿಲೋಮೀಟರ್ ಬಂದು ಬಲಗಡೆ ತಗೊಂಡ್ರೆ ಅಲ್ಲಿಂದ 13 ಕಿಲೋಮೀಟರ್ ಬರಬೇಕು, ಒಳಗಡೆ ಬರಬೇಕು. ಸೊ ಯಾವುದೇ ರೀತಿಯಾದಂತಹ ಭಯ ಇಲ್ಲ. ಅಲ್ಲಿ ಕಾಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಭಯ ಪಡುವಂತದ್ದು ಏನೂ ಇಲ್ಲ. ಯಾಕೆಂದ್ರೆ ಈ ಸುತ್ತಮುತ್ತ ಜನ 5,000 ಜನ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ರಾತ್ರಿ ಹಗಲು ಓಡಾಡ್ತಾನೆ ಇರ್ತಾರೆ. ಯಾವುದೇ ರೀತಿಯಂತ ಭಯ ಪಡುವಂತದ್ದು ಏನೂ ಇಲ್ಲ, ಆರಾಮಾಗಿ ಬರ್ಬೋದು. ಬಟ್ ಆದ್ರೆ ಇದು ಒಂದು ಬೆಟ್ಟದ ಮೇಲೆ ಇರುವಂತ ಒಂದು ದೇವಸ್ಥಾನ ಇದು. ಹೌದು, ಬೆಟ್ಟ ಅಂತ ಹೇಳಿದ್ರೆ ಅಷ್ಟೊಂದು ಏನ್ ಬೆಟ್ಟ ಇಲ್ಲ, ಒಂದು 150-200 ಮೀಟರ್ ಅಷ್ಟೇ ಇದೆ. ಆದ್ರೆ ತುಂಬಾ ರಮಣೀಯವಾದಂತಹ ಕ್ಷೇತ್ರ. ಬೆಟ್ಟದ ಮೇಲ್ಗಡೆನೆ ದೇವತೆಗಳು ಯಾವಾಗ್ಲೂ ನೆಲೆಸ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಆಕಾಶ ಕಾಯದಿಂದ ಬರುವಂತಹ ಕಾಸ್ಮಿಕ್ ಪವರ್ ಅಂದ್ರೆ ಆಧ್ಯಾತ್ಮಿಕ ಶಕ್ತಿ ಏನಿದೆ, ಆಧ್ಯಾತ್ಮಿಕ ಶಕ್ತಿಯ ಒಂದು ಪಾಯಿಂಟ್ ಏನಿದೆ ಅದು ಬೆಟ್ಟದ ಮೇಲ್ಗಡೆನೆ ಬರುವಂತದ್ದು. ಹಾಗಾಗಿ ಇಲ್ಲಿ 365 ದಿವಸನೂ ಅಮ್ಮನವರ ಶಕ್ತಿ ಜಾಗೃತವಾಗಿ ಇರುತ್ತೆ. ಸರ್, ಈಗ ಇಲ್ಲಿ ಇದು ನೋಡಿದ್ರೆ ಒಂದು ಬೆಟ್ಟಗಾಡ ಪ್ರದೇಶ, ಇಲ್ಲಿ ಊರುಗಳು ಇಲ್ಲ, ಜನ ಜಾಸ್ತಿ ಏನೂ ಇಲ್ಲ. ಇಂಥ ಜಾಗದಲ್ಲಿ ಏನು ಸಿಗಲ್ಲ. ಇಂಥ ಜಾಗದಲ್ಲಿ ಒಂದು ದೇವಿಗೆ ಕೊಡುವಂಥ ಒಂದು ನೈವೇದ್ಯವನ್ನು ಪ್ರಸಾದವಾಗಿ ಕಜ್ಜಾಯದ ಊಟ, ಹೋಳಿಗೆ ಊಟ, ಲಾಡು ಊಟ ಕೊಡ್ತಾ ಇದ್ರಂತೆ. ಇವತ್ತು ಕಜ್ಜಾಯದ ಊಟ, ಕಜ್ಜಾಯ ಮತ್ತು ತುಪ್ಪದ ಊಟ ಕೊಟ್ರಿ. ಇದು ಊಟದ ಬಗ್ಗೆ ಏನೇನು ಕೊಡ್ತಾರೆ ಸರ್ ಇದು? ಸರ್, ಇಲ್ಲಿ ನೋಡಿ, ಅನ್ನಂ ಪರಬ್ರಹ್ಮ ಸ್ವರೂಪಿಣಿ ಅಂತೇಳಿ, ಅನ್ನಂನ ನಿಂದ್ಯಾತದ್ಭೃತಂ ಅಂತೇಳಿ ನಮ್ಮ ಉಪನಿಷತ್ಗಳು ಸಾರ್ತಾ ಇದೆ. ಅನ್ನ ಪರಬ್ರಹ್ಮ ಸ್ವರೂಪ. ಮೊದಲು ಹಸಿದು ಬಂದವನಿಗೆ ಆಹಾರ ಕೊಡಬೇಕು. ಸೊ ಆಹಾರ ಕೊಟ್ಟಾಗ ಹೊಟ್ಟೆ ತುಂಬಾ ತೃಪ್ತಿಯಾಗಿ ಊಟ ಮಾಡಿದಾಗ ಅವ್ನಿಗೆ ಇನ್ನೇನು ಬೇಕು ಅಂತ ಅನ್ಸಲ್ಲ, ಆಮೇಲೆ ಮಿಕ್ಕಿದ್ದೆಲ್ಲ ಬೇಕು ಅನ್ಸುತ್ತೆ. ಹಾಗಾಗಿ ಮೊದಲು ಆಹಾರ. ಇಲ್ಲಿ ಏನೂ ಸಿಕ್ಕಲ್ಲ, ನಾವಿಲ್ಲ ಅಂತ ಹೇಳಿದ್ರೆ ದೇವಸ್ಥಾನ ಬಾಗಿಲು ತೆಗ್ದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಏನೋ ಒಂದು ಲೋಟ ನೀರು ಕೂಡ ಸಿಕ್ಕೋದಿಲ್ಲ. ಆಹಾರ ಅಂದ್ರೆ ಎಲ್ಲ ಕ್ಷೇತ್ರದಲ್ಲೂ ಪೂಜೆ ಆದ್ಮೇಲೆ ಇಲ್ಲಿ ಪ್ರಸಾದ ಕೊಡ್ತಾರೆ. ಆದ್ರೆ ಇಲ್ಲಿ ಮೊದಲೇ ಪ್ರಸಾದ ಊಟ ಮಾಡಿ ಆಮೇಲೆ ಪೂಜೆ ಅಂತ ಹೇಳ್ತಾರೆ. ಹೌದು, ಖಂಡಿತ. ಇಲ್ಲಿ ನಾವು ಮಧ್ಯಾಹ್ನ 12-12:30 ಇಲ್ಲಿ ಆಹಾರ ಕೊಡೋದಕ್ಕೆ ಶುರು ಮಾಡ್ತೀವಿ. ಅನ್ನಪ್ರಸಾದ, ನಾರಾಯಣಿ ಸೇವೆ ಅಂತೇಳಿ ಅದಕ್ಕೆ ಒಂದು ಹೆಸರು ಇಟ್ಕೊಂಡಿದ್ದೀವಿ. ನಾರಾಯಣಿ ಸೇವೆಯಲ್ಲಿ 12 ಗಂಟೆಯಿಂದ ಮಧ್ಯಾಹ್ನ 3-3:30 ತನಕ ಆಹಾರ ಕೊಡ್ತೀವಿ. ಮೊದಲು 12 ಗಂಟೆ ಮೇಲೆ ಯಾರು ಬರ್ತಾರೋ ಅವ್ರಿಗೆ ಫಸ್ಟ್ ನಾವು ಹೇಳೋದು ಒಂದೇ, ಫಸ್ಟ್ ಹೋಗಿ ಊಟ ಮಾಡ್ಕೊಂಬನ್ನಿ, ಆಮೇಲೆ ನಾವು ಇಲ್ಲಿ ಪೂಜೆ ಮಾಡ್ಕೊಡ್ತೀವಿ. ಪೂಜೆನೂ ಒಟ್ಟನೆ ನಾವು ತುಂಬಾ ನಿಧಾನವಾಗಿ, ನಮ್ಮ ದೇವತಾರಾಧನೆ ವಿಶೇಷವಾಗಿ ನಮ್ಮ ಪ್ರಧಾನ ಅರ್ಚಕರು ಉಮೇಶ್ ಶರ್ಮಾ ಅಂತ, ಅವರು ತುಂಬಾ ಬಂದಂತಹ ಭಕ್ತಾದಿಗಳಿಗೆ ಕಾಳಜಿಯಿಂದ ಒಬ್ಬೊಬ್ಬರಿಗೆ ಸಂಕಲ್ಪ ಪೂರ್ವಕವಾಗಿ ಒಂದು ಅವರು ಏನಕ್ಕೆ ಬಂದಿದ್ದಾರೆ, ಯಾಕೆಂದ್ರೆ ಎಷ್ಟೋ ದೂರದಿಂದ ಇಲ್ಲಿಗೆ ಬಂದಿರ್ತಾರೆ, ಅವರವರ ಒಂದು ಸಂಕಲ್ಪ ಏನೇನೋ ಇರುತ್ತೆ. ಅಂತ ಸಂಕಲ್ಪವನ್ನ ನಿಧಾನಕ್ಕೆ ಮಾಡಿಸಿ ಪೂಜೆ ಮಾಡಿ ಪ್ರಸಾದ ಕೊಟ್ಟು ಒಂಚೂರು ಕೂಡ ಬೇಜಾರು ಮಾಡ್ಕೊಳ್ದೆ ಅವರನ್ನ ಎಷ್ಟೇ ಜನ ಬಂದಿರಲಿ ಬೆಳಿಗ್ಗೆ 10 ಗಂಟೆಯಿಂದ 4 ಗಂಟೆ ತನಕನೂ ತುಂಬಾ ಕಾಳಜಿಯಿಂದ ಅವರು ಪೂಜೆ ಮಾಡಿ ಕೊಡ್ತಾರೆ. ಸರ್, ಆಮೇಲೆ ಇನ್ನೊಂದು ವಿಶೇಷ, ಎಲ್ಲ ದೇವಸ್ಥಾನಕ್ಕೆ ಹೋದ್ರೆ ಹೋದಂಥ ಭಕ್ತಾದಿಗಳೇ ದುಡ್ಡು ಕೊಡಬೇಕು. ಆದ್ರೆ ಈ ದೇವಸ್ಥಾನದಲ್ಲಿ ಬಂದಂಥವ್ರಿಗೆಲ್ಲ ದುಡ್ಡು ಕೊಡ್ತಾರೆ ಅಂತ, ದುಡ್ಡು ಕೊಡುವ ಬೆಂಗಳೂರಿನ ದೇವರು ಅಂತ ಹೇಳ್ತಾರೆ. ಏನ್ ಸರ್ ಇದು? ನೋಡಿ, ಶ್ರೀ ಸೂಕ್ತದಲ್ಲಿ ಒಂದು ಮಾತಿದೆ, ಧನಮಗ್ಧೆ ಧನರ್ವಾಯೋ ಧನಸೂರ್ಯೋ ಧನಂ ವಸುಹೋ ಧನಮಿಂದ್ರೋ ವರುಣೋ ಧನಮಶ್ನುತೆ ಅಂತೇಳಿ ಒಂದು ಮಾತಿದೆ. ಶಾಸ್ತ್ರ ಏನ್ ಹೇಳುತ್ತೆ, ದುಡ್ಡು ಅಂತಂದ್ರೆ ಅಗ್ನಿ, ವಾಯು, ಜಲ, ನೀರು ಇವೆಲ್ಲವನ್ನು ದುಡ್ಡು ಅಂತ ಪರಿಗಣಿಸ್ತಾರೆ. ಆದ್ರೆ ಈ ಕಲಿಯುಗದಲ್ಲಿ ನೋಟ್ಗಳಿಗೆ ಮತ್ತೆ ಕಬ್ಬಿಣದ ಕಾಯಿನ್ಗಳಿಗಿರುವಂಥ ಬೆಲೆ ಬೇರೆ ಅದಕ್ಕೂ ಇಲ್ಲ. ಅದು ಪ್ರಕೃತಿ ದತ್ತವಾಗಿ ಬರೋದ್ರಿಂದ ಅದಕ್ಕೆ ಬೆಲೆ ಇಲ್ಲ. ಆದ್ರೆ ಇಲ್ಲಿ ನಾವು ಮನುಷ್ಯನಿಗೆ ಬೇಕಾಗಿರುವಂಥದ್ದು ದುಡ್ಡು. ಹಾಗಾಗಿ ಮಹಾಲಕ್ಷ್ಮಿ ಹತ್ರ ಏನಕ್ಕೆ ಬರ್ತಾರೆ, ಅವರು ದುಡ್ಡಿಗೋಸ್ಕರ, ಧನಕ್ಕೋಸ್ಕರ ಬರ್ತಾರೆ. ಹಾಗಾಗಿ ಅಪೇಕ್ಷಿತ ಅಂದ್ರೆ ಅವ್ರು ಏನ್ ಕೇಳ್ಕೊಂಡ್ ಬಂದಿರ್ತಾರೋ ಆ ದುಡ್ಡು 1 ರೂಪಾಯಿ ಕಮ್ಮಿ ಆದ್ರೂ ಅದಕ್ಕೆ ರೌಂಡ್ ಫಿಗರ್ ಆಗಲ್ಲ. ಹಾಗಾಗಿ ನಮ್ಮ ದೇವಸ್ಥಾನಕ್ಕೆ ಬಂದಂತ ಪ್ರತಿಯೊಬ್ಬರಿಗೂ ಕೂಡ ಅವರವರ ಅದೃಷ್ಟಾನುಸಾರವಾಗಿ ಎಲ್ಲ ಕಾಯಿನ್ಗಳು ಅವ್ರಿಗೆ ಸಿಕ್ಕತ್ತೆ. 1 ರೂಪಾಯಿಯಿಂದ ಹಿಡಿದು ಏನು ಚಲಾವಣೆಯಲ್ಲಿ ಇದೆಯೋ ಆ ಕಾಯಿನ್ಗಳು 1 ರೂಪಾಯಿ, 5 ರೂಪಾಯಿ, 10, 20 ರೂಪಾಯಿ ಈ ರೀತಿ ಕಾಯಿನ್ಗಳನ್ನ ಅವ್ರಿಗೆ ಅಮ್ಮನವರ ಒಂದು ಸನ್ನಿಧಾನದಲ್ಲಿಟ್ಟು ಅಮ್ಮನವ್ರಿಗೆ ಅರ್ಚನೆ ಮಾಡಿ ಪೂಜೆ ಮಾಡಿ ಆ ಒಂದು ಪ್ರಸಾದವನ್ನ ಅವ್ರಿಗೆ ಕೊಡ್ತಾ ಇದೀವಿ. ತಗೊಂಡೋಗಿ ಏನ್ ಮಾಡ್ಬೇಕು ಅವ್ರು ತಗೊಂಡೋಗಿ ಮನೆಯಲ್ಲಿ ಒಂದು ಚಿಕ್ಕ ಬಟ್ಲಲ್ಲಿ ಅಕ್ಕಿ ಹಾಕಿ ಅಕ್ಕಿಯ ಮೇಲೆ ಆ ಕಾಯಿನ್ ಇಟ್ಟು ಅದನ್ನ ಪೂಜೆ ಮಾಡ್ತಾ ಮನೆಯಲ್ಲಿ ದೇವ್ರ ಮೇಲೆ ಇಟ್ಟರೆ ಆಯ್ತು, ಅದು ಅಕ್ಷಯಾಭಿವೃದ್ಧಿ ಆಗುತ್ತೆ. ಅಕ್ಕಿ ಮೇಲೆ ಇಡೋದ್ರಿಂದ ಧಾನ್ಯಾಭಿವೃದ್ಧಿಯೂ ಆಗುತ್ತೆ, ಇಲ್ಲಿ ಧನಾಭಿವೃದ್ಧಿಯೂ ಆಗುತ್ತೆ. ಆಮೇಲೆ ತುಂಬಾ ಜನ ವ್ಯಾಪಾರಸ್ಥರು ಬಂದು ಗಲ್ಲದಲ್ಲೆಲ್ಲ ಇಟ್ಕೋತಾರೆ ಅಂತ. ಹೌದು. ಅಲ್ಲ, ವ್ಯಾಪಾರಸ್ಥರು ಅಂತಲ್ಲ, ಬಂದಂತ ಪ್ರತಿಯೊಬ್ಬರಿಗೂ ನಾವು ಕೊಡ್ತೀವಿ. ಅದನ್ನ ಪ್ರತಿಯೊಬ್ಬರಿಗೂ ಕೊಟ್ಟಾಗ ಚಿಕ್ಕ ಮಕ್ಕಳಿಗೆ ಬಿಟ್ಟು ದೊಡ್ಡವರಿಗೆ ಎಲ್ರಿಗೂ ಕೊಡ್ತೀವಿ. ತಗೊಂಡೋಗಿ ಅವರು ಕೆಲವರು ಗಲ್ಲಾ ಬಾಕ್ಸ್ ಅಲ್ಲಿ ಇಟ್ಕೋತಾರೆ, ಕೆಲವರು ಮನೆಯಲ್ಲಿ ದೇವ್ರ ಮನೇಲಿ ಇಡಿ ಅಂತ ಹೇಳ್ತೀವಿ, ಕ್ಯಾಶ್ ಬಾಕ್ಸ್ ಅಲ್ಲಿ ಇಡಿ ಅಂತ ಹೇಳ್ತೀವಿ, ಪ್ಯಾಕೆಟ್ ಅಲ್ಲಿ ಇಟ್ಕೊಂಡು ಹೋಗಿ ಅಂತ ಹೇಳ್ತೀವಿ. ಧನ ಎಲ್ರಿಗೂ ಬೇಕು, ದುಡ್ಡು ಸರ್ವತ್ರ ಸಾಧನಂ ಅಂತ. ದುಡ್ಡಿಲ್ಲ ಅಂತ ಹೇಳಿದ್ರೆ ಈಗಿನ ಕಾಲಕ್ಕೆ ಏನೂ ನಡೆಯೋದಿಲ್ಲ. ಹಾಗಾಗಿ ನಮ್ಮ ಕಡೆಯಿಂದ ನಮ್ಮ ಒಂದು ಸಹಾಯ ರೂಪವಾಗಿ ಅಂತ ಅಥವಾ ಪ್ರಸಾದ ರೂಪವಾಗಿ ಅವ್ರಿಗೆ ಕೊಡ್ತಾ ಇದೀವಿ ಅಷ್ಟೇ. ಅಂದ್ರೆ ಇಲ್ಲಿ ಬಂದಂತ ಭಕ್ತಾದಿಗಳು ಎಲ್ಲರೂ ಕೂಡ ಅದು ಪ್ರಸಾದ ರೂಪದಲ್ಲಿ ಹೊಟ್ಟೆ ತುಂಬಾ ಊಟನೂ ಕೊಡ್ತಾರೆ. ಹೌದು, ದುಡ್ಡು ಕೊಡ್ತೀವಿ. ದುಡ್ಡುನು ಕೂಡ ಅಂದ್ರೆ ಹೆಸರಿಗೆ ತಕ್ಕನಂಗೆ ಮಹಾಲಕ್ಷ್ಮಿ ಲಕ್ಷ್ಮಿನೇ ಕೊಟ್ಟು ಕಳಿಸ್ತಾ ಇದ್ದೀರಾ. ಖಂಡಿತ. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ನಮ್ಮ ದೇವಸ್ಥಾನದ ಒಂದು
ಮಾಹಿತಿಗಳು, ಹೆಚ್ಚಿನ ಮಾಹಿತಿ ಕ್ರಿಯೆ, ಕಲಾಪಗಳು ಕೆಳಗಡೆ ಬರ್ತಾರೆ ನಂಬರ್ಗೆ ಫೋನ್ ಮಾಡಿ. ಸೊ ನಾವು ಏನೇ ಮಾಹಿತಿ ಬೇಕಾದ್ರೂ ಕೊಡ್ತೀವಿ. ಆದ್ರೆ ದಯವಿಟ್ಟು ಸೊ ಬುಧವಾರ, ಗುರುವಾರ, ಸೋಮವಾರ ದಿವಸಗಳಲ್ಲಿ ನಮ್ಮ ದೇವಸ್ಥಾನ ಕ್ಲೋಸ್ ಇರುತ್ತೆ. ಯಾರು ಬರಬೇಡಿ. ಸುಮಾರು ಜನ ತುಂಬಾ ದೂರದಿಂದ ಬಂದ್ಬಿಡ್ತೀರಾ. ನಾವು ಎಲ್ಲಾ ವಿಡಿಯೋದಲ್ಲೂ ನಾವು ಹೇಳ್ತೀವಿ ಬರಬೇಡಿ ಅಂತ ಹೇಳ್ತೀವಿ. ಆದ್ರೂ ನೀವು ಬಂದು ಇಲ್ಲಿ ನಿಂತ್ಕೊಂಡು ನಾವು ಬಂದ್ಬಿಡ್ತೀವಿ ಅಂತ ಹೇಳ್ತೀರಾ. ನಾವು ಕೂಡ ಸೊ ತುಂಬಾ ದೂರದಿಂದ ಈ ಒಂದು ಪ್ರದೇಶಕ್ಕೆ ಬಂದು ಬಾಕಲು ತೆಗಿಬೇಕಾಗತ್ತೆ. ಹಾಗಾಗಿ ಯಾರು ಕೂಡ ಸೋಮವಾರ, ಬುಧವಾರ, ಗುರುವಾರಗಳಲ್ಲಿ ಬರಬೇಡಿ. ಬಂದು ಸುಮ್ಮನೆ ನಿಮಗೂ ತೊಂದರೆ ಆಗುತ್ತೆ, ನಮಗೂ ತೊಂದರೆ ಆಗುತ್ತೆ, ಬರಕ್ಕೆ ಹೋಗ್ಬೇಡಿ. ಆಮೇಲೆ ಫೋನ್ಗಳು ಅಷ್ಟೇ, ಬುಧವಾರ, ಗುರುವಾರ, ಸೋಮವಾರ ದಿವಸ ಸ್ವಲ್ಪ ಫೋನ್ಗಳನ್ನ ಮಾಡಬೇಡಿ. ಬೇರೆ ದಿವಸಗಳಲ್ಲಿ ನಾವು ಫೋನ್ಗಳನ್ನು ತೆಗಿತೀವಿ. ಸೊ ರಾತ್ರಿ ಹೊತ್ತು ಮಾಡಕ್ಕೆ ಹೋಗ್ಬೇಡಿ ಅಷ್ಟೇ. ಈಗ ಎಂಡಿಂಗ್ ಮಾಡ್ಬಿಡಿ. ನಿಮ್ಮ ಕಷ್ಟಗಳೇನೇ ಇದ್ರು ಕೂಡ ಸೊ ಇಲ್ಲಿ ವಿಶೇಷವಾಗಿ ಪಾತಾಳ ವಾರಾಹಿ, ಕುಬೇರ ಮಹಾಲಕ್ಷ್ಮಿ, ಅಂತರ್ಗತ ಕುಬೇರ, ಇಲ್ಲಿ ಬಂದಂತಹ ಎಲ್ಲಾ ಭಕ್ತಾದಿಗಳಿಗೂ ಕೂಡ ಕಷ್ಟಗಳು ನಿವಾರಣೆಯಾಗಿದೆ, ಆಗ್ತಾ ಇದೆ. ಸೊ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಅಮ್ಮನವರ ಒಂದು ಪೂಜೆ ವಿಶೇಷವಾಗಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ನೀವು ಬನ್ನಿ, ನಿಮ್ಮವ್ರನ್ನೂ ಕರ್ಕೊಂಬನ್ನಿ. ಸೊ ಎಲ್ರಿಗೂ ಕೂಡ ಒಂದು ದೇವಿಯ ಕೃಪೆ, ಆಶೀರ್ವಾದ, ಅನುಗ್ರಹ ಪ್ರಾಪ್ತಿಯಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇಲ್ಲಿ ಹೋಮ ಪೂಜೆ ಏನೇ ಮಾಡೋದಿದ್ರೆ ಎಲ್ಲ ವಸ್ತುಗಳು ಇಲ್ಲೇ ಸಿಗುತ್ತೆ, ಏನು ತರಬೇಕಾಗಿಲ್ಲ. ಇಲ್ಲ ನಾವೇ ಕೊಡ್ತೀವಿ, ಏನು ತರೋಂಗೇನಿಲ್ಲ.